ಸೆನ್ಸೆಕ್ಸ್ ನಿಫ್ಟಿ ರೈಸ್ ಆಗ್ತಾ ಇದೆ, ಆದರೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ರೆಡ್ ನಂಬರ್ಸ್ ಕಾಣಿಸ್ತಾ ಇದೆಯಾ? ಇದು ಹೇಗೆ ಸಾಧ್ಯ? ಇದಕ್ಕೆ ಕಾರಣ ಏನು ಅಂದರೆ, ಈ ಕರೆಂಟ್ ಮಾರ್ಕೆಟ್ ರ್ಯಾಲಿ ಬ್ರಾಡ್ ಬೇಸ್ಡ್ ಅಲ್ಲ. ಕೆಲವು ಹೆವಿ ವೇಟ್ ಸ್ಟಾಕ್ಸ್ ಮಾತ್ರ ಮಾರ್ಕೆಟನ್ನು ಮೇಲಕ್ಕೆತ್ತಾ ಇದ್ದಾವೆ ಮತ್ತು ನಿಫ್ಟಿ 50 ರ್ಯಾಲಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಈ ಟಾಪ್ ಕಂಪನೀಸ್ನಿಂದ ಬಂದಿದೆ. ಈಗ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸುಮಾರು 12% ಇಳಿದು ಹೋಗಿದೆ. ಆದರೆ ಮಾರ್ಕೆಟ್ ಸೆಂಟಿಮೆಂಟ್ ಒಂದು ರೀತಿ ಎಚ್ಚರಿಕೆ ಸಿಗ್ನಲ್ ಅನ್ನು ಕೊಡ್ತಾ ಇರುವಾಗ ಇನ್ವೆಸ್ಟರ್ಸ್ ತಮ್ಮ ಕ್ಯಾಪಿಟಲ್ ಅನ್ನ ಲಾರ್ಜ್ ಕ್ಯಾಪ್ ಕಡೆಗೆ ಮೂವ್ ಮಾಡ್ತಾರೆ. ಈ ಕ್ಯಾಟಗರಿ ನ್ಯಾಚುರಲಿ ಲೆಸ್ ವಾಲಟೈಲ್ ಆಗಿದೆ ಮತ್ತು ಕಂಪ್ಯಾರಿಟಿವ್ಲಿ ಲೋವರ್ ಡೌನ್ ಸೈಡ್ ರಿಸ್ಕ್ ಅನ್ನು ಹೊಂದಿದೆ. ಈ ರೊಟೇಷನ್ ನಿಮ್ಮ ಮಿಡ್ ಸ್ಮಾಲ್ ಕ್ಯಾಪ್ ಹೆವಿ ಪೋರ್ಟ್ಫೋಲಿಯೋ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಕೊಡಬಹುದು. ಮಿಡ್ ಕ್ಯಾಪ್ ಇಂಡೆಕ್ಸ್ ಇನ್ನೂ ಲಾಂಗ್ ಟರ್ಮ್ ಆವರೇಜ್ ವ್ಯಾಲ್ಯೂಯೇಷನ್ಗಿಂತ ಮೇಲಿದೆ. ಈ ಲೆವೆಲ್ನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಹೆಸಿಟೇಟ್ ಮಾಡ್ತಾರೆ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಕೂಡ ವಾಲಟೈಲ್ ಫೇಸ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳೋದನ್ನು ತಡೀತಾರೆ. ಆದ್ದರಿಂದ ಫ್ರೆಶ್ ಲೋಸ್ ಮಿಡ್ ಸ್ಮಾಲ್ ಕ್ಯಾಪ್ಗೆ ಸ್ಲೋ ಡೌನ್ ಆಗ್ತವೆ ಮತ್ತು ಮಾರ್ಕೆಟ್ ವೇಟ್ ಮತ್ತೆ ಲಾರ್ಜ್ ಕ್ಯಾಪ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಹೆಚ್ಚಿದ್ರೆ, ಲಾರ್ಜ್ ಕ್ಯಾಪ್ ಅಥವಾ ನಿಫ್ಟಿ 500 ಪೋರ್ಟ್ಫೋಲಿಯೋಗೆ ಹೋಲಿಸಿದ್ರೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇರೋದನ್ನ ನೀವೇ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ರೀಬ್ಯಾಲೆನ್ಸಿಂಗ್ ಮಾಡಿ ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗೆ ಅಲೋಕೇಶನ್ ಮಾಡೋದು ಒಳ್ಳೆಯ ಉಪಾಯ. ಆದರೆ ಇಲ್ಲಿ ಒಂದು ನೆನಪಿನಲ್ಲಿಡಿ, ಪ್ರತಿಯೊಂದು ಮಾರ್ಕೆಟ್ ಸೈಕಲ್ನಲ್ಲಿ ಕೆಲವು ಮಾರ್ಕೆಟ್ ಸೆಗ್ಮೆಂಟ್ಸ್ ಔಟ್ ಪರ್ಫಾರ್ಮ್ ಮಾಡುತ್ತೆ ಮತ್ತೆ ಕೆಲವು ಅಂಡರ್ ಪರ್ಫಾರ್ಮ್ ಮಾಡುತ್ತೆ. ಆದರೆ ಲಾಂಗ್ ಟರ್ಮ್ ಸಕ್ಸಸ್ಗೆ ಸರಿಯಾದಂಥ ಫಂಡ್ನ ಆಯ್ಕೆ ಮಾಡೋದು ತುಂಬಾನೇ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.